2025 ಮೇ ತಿಂಗಳಿನಲ್ಲಿ ರಿಜಿಸ್ಟರ್ ಆಫೀಸ್ನಲ್ಲಿ ಮದುವೆಯಾಗಿದ್ದ ಮಾನ್ಯ ಹಾಗೂ ವಿವೇಕಾನಂದ ಜೀವ ಉಳಿಸಿಕೊಂಡು ನೆಮ್ಮದಿಯ ಬದುಕು ಕಟ್ಟಿಕೊಳ್ಳಲು ತಮ್ಮ ಹುಟ್ಟೂರನ್ನು ಬಿಟ್ಟು ಬೇರೆ ಊರಿಗೆ ಬಂದಿರುತ್ತಾರೆ. ಮಾನ್ಯಗೆ ಸೇರಿದ ವಿವೇಕಾನಂದ ಒಬ್ಬ ದಲಿತ ಹುಡುಗನಾಗಿದ್ದ. ಅಂತರ್ಜಾತಿ ಹಾಗೂ ವಿವಾಹವನ್ನು ಮಾನ್ಯ ಕುಟುಂಬಸ್ಥರು ಒಪ್ಪಿರಲಿಲ್ಲ. ಆಗ ಅವರು ತಂದೆಯಿಂದ ಕಿರುಕುಳ ಕೊಡ್ತಾ ಇರ್ತಾರೆ ಅಂತ ವರದಿಯಾಗಿದೆ. ಮಾನ್ಯ 7 ತಿಂಗಳ ಗರ್ಭಿಣಿ. 8 ಡಿಸೆಂಬರ್ಗೆ ಕೆಲವೊಂದು ಡಾಕ್ಯುಮೆಂಟ್ಗಳನ್ನು ತೆಗೆದುಕೊಂಡು ಹೋಗೋಕೆ ಇನಾಮ್ ಯುರೋಪ್ಗೆ ಮರಳಿದ್ದರು. 2000 ಡಿಸೆಂಬರ್ 22ರಂದು ಸಂಜೆ 5:30ರಿಂದ 6 ಮಾನ್ಯಾಳ ತಂದೆ ಪ್ರಕಾಶ ಗೌಡ ಹಾಗೂ ಕೆಲವು ವ್ಯಕ್ತಿಗಳು ಇವರ ಮನೆಗೆ ಬಂದು ಗಲಾಟೆ ಮಾಡಿ ಮನೆಯಲ್ಲಿದ್ದ ಕೆಲವರ ಮೇಲೆ ಹಲ್ಲೆ ಕೂಡ ಮಾಡಿದ್ದಾರೆ. ನಂತರ ಮಾನ್ಯಾಳನ್ನು ಎಳೆದುಕೊಂಡು ಬಂದು ಪೈಪ್ ಹಾಗೂ ಕೊಡಲಿಯಿಂದ ಹಲ್ಲೆ ಮಾಡಿ ತನ್ನ ತುಂಬು ಗರ್ಭಿಣಿಯಾದ ಮಗಳನ್ನು ಹೆತ್ತ ತಂದೆಯ ಕ್ರೂರಿಯಾಗಿ ಕೊಲೆ ಮಾಡಿದ್ದಾನೆ. ರಾತ್ರಿ ಸುಮಾರು 9:30 ಸಮಯಕ್ಕೆ ಮಾನ್ಯಾಳು ತನ್ನ ಕೊನೆ ಉಸಿರಿನ ಹೇಳುತ್ತಾಳೆ. ನಂತರ ಪೊಲೀಸ್ ಸ್ಟೇಷನ್ಗಳ ಪ್ರಕಾರ ಮಾನ್ಯ ತಂದೆ ಪ್ರಕಾಶ್ ಮೊದಲು ವಿವೇಕಾನಂದ ಹಾಗೂ ಅವರ ತಂದೆ ತಾಯಿಯನ್ನು ಹತ್ಯೆ ಮಾಡಲು ಸ್ಕೆಚ್ ಹಾಕಿದ್ದರು. ಆದರೆ ವಿಫಲವಾದ ಕಾರಣ ತನ್ನ ಹೆತ್ತ ಮಗಳನ್ನೇ ಹತ್ಯೆ ಮಾಡಿದ್ದಾನೆ ಅನ್ನೋ ವರದಿಯಾಗಿದೆ. ಇಲ್ಲಿ ಮನುಷ್ಯನಿಗೆ ತನ್ನ ಹೆತ್ತ ಮಗಳಿಗಿಂತ ಜಾತಿ ದೊಡ್ಡದಾದ ಜಾತಿಗೋಸ್ಕರ ತನ್ನ ಹೆತ್ತ ಮಗಳನ್ನೇ ಕೊಂದು ಅಂತ್ಯಾವುದಾದ ಜಾತಿ ಅದ್ಯಾವ ಧರ್ಮ ಹೇಳುತ್ತದೆ ನಾನು ಕಾಣಲಾರೆ. ಆ ಸೊಸೈಟಿ ನಾವು ಈ ಮಾನ್ಯ ಜೊತೆಗೆ ಹಾಗೂ ಮಗುವನ್ನು ರಕ್ಷಿಸುವಲ್ಲಿ ಸೋತಿದೆ. ಇಲ್ಲಿ ಆಗಿರುವುದು ಒಂದು ಕೊಲೆಯಲ್ಲ, 2. ಈಗಲಾದರೂ ನಾವೆಲ್ಲರೂ ಒಗ್ಗಟ್ಟಾಗಿ ಇವರಿಗೆ ತಕ್ಕ ಶಿಕ್ಷೆ ಕೊಡಿಸಬೇಕು. ಆಗಲೇ ಇಂತಹ ಅಮಾನವೀಯ ಕೃತ್ಯಗಳು ಕಡಿಮೆ